ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ದರ ಏರಿಕೆಯ ಶಾಕ್ ಎದುರಾಗಿದೆ. ಫೆಬ್ರವರಿ 9ರಿಂದ 5% ಮೆಟ್ರೋ ದರ ಏರಿಕೆಯಾಗುವಂತಹ ಸಾಧ್ಯತೆಗಳಿದೆ. ಬಿಎಂಆರ್ಸಿಎಲ್ನಿಂದ ದರ ಏರಿಕೆಯ ಅಧಿಕೃತ ಆದೇಶ ಹೊರಬಿದ್ದಿರುವಂಥದ್ದು. 5% ದರ ಏರಿಕೆ ಮಾಡಿ ಬಿಎಂಆರ್ಸಿಎಲ್ ಆದೇಶವನ್ನು ಹೊರಡಿಸಿದೆ. ನಮ್ಮ ಮೆಟ್ರೋ ಟಿಕೆಟ್ ದರ ಸೋಮವಾರದಿಂದ ಏರಿಕೆಯನ್ನು ಕಾಣುತ್ತೆ ಅನ್ನುವಂಥದ್ದು ಅಧಿಕೃತವಾದಂತಹ ಆದೇಶ ಹೊರಬಿದ್ದಿರುವಂಥದ್ದು. ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರ ದರ 5% ಹೆಚ್ಚಳ ಆಗಿರುವಂಥದ್ದು. ಕಳೆದ ವರ್ಷ 101.5 ದರ ಏರಿಕೆ ಮಾಡಿತ್ತು ಬಿಎಂಆರ್ಸಿಎಲ್. ಪ್ರಯಾಣಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಅದಾದ ಮೇಲೆ 71.5ಕ್ಕೆ ದರ ಇಳಿಕೆಯನ್ನು ಮಾಡಲಾಗಿತ್ತು. ಇದೀಗ ಮತ್ತೆ 5% ದರ ಏರಿಕೆಯ ಬಿಸಿಯನ್ನು ಮುಟ್ಟಿಸ್ತಾ ಇದೆ. ಸಿಲಿಕಾನ್ ಸಿಟಿ ಮಂದಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ಮುಟ್ತಾ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಮ್ಮೆ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. 101.5 ಈಗ ಕಳೆದ ವರ್ಷ ಏರಿಕೆಯನ್ನು ಮಾಡಿತ್ತು. ಅದಾದ ನಂತರ ಆಕ್ರೋಶಕ್ಕೆ ಕಾರಣವಾಗಿ ಮತ್ತೆ 71.5ಗೆ ದರವನ್ನು ಇಳಿಕೆ ಮಾಡಲಾಗಿತ್ತು. ಇದೀಗ ಮತ್ತೆ 5% ದರ ಏರಿಕೆ ಮಾಡಲಾಗಿದೆ. ಮೆಟ್ರೋ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಅಂದರೆ ಮನೆಯಲ್ಲಿ ಕಾರ್ ಇದ್ದರೂ, 4 ವೀಲರ್ ಇದ್ದರೂ, 2 ವೀಲರ್ ಇದ್ದರೂ ಕೂಡ ಮೆಟ್ರೋದಲ್ಲಿ ನಾವು ಅತಿ ವೇಗವಾಗಿ ತಲುಪ್ತೀವಿ. ಈ ಟ್ರಾಫಿಕಲ್ಲಿ ಯಾರು ಜನ ಪರದಾಡ್ತಾರೆ ಮತ್ತು ಸೇಫ್ ಆಗಿ ವೇಗವಾಗಿ ತಲುಪ್ತೀವಿ ಅಂತ ಹೇಳ್ಬಿಟ್ಟು ಈಗ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಮೆಟ್ರೋ ಗ್ರೀನ್ ಲೈನ್, ಯೆಲ್ಲೋ ಲೈನ್, ಪರ್ಪಲ್ ಲೈನ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಆಲ್ಮೋಸ್ಟ್ ಮೆಟ್ರೋ ಎಲ್ಲೆಲ್ಲಿ IT ಕಂಪ್ನೀಸ್ಗಳಿದೆ, ಎಲ್ಲೆಲ್ಲಿ ಜಾಸ್ತಿ ಪ್ರಯಾಣವನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಕಡೆ ಕೂಡ. ಇನ್ನು ಮೆಜೆಸ್ಟಿಕಲ್ಲೂ ಕೂಡ 3 ವೇಸ್ 4 ವೇಸ್ ಮೆಟ್ರೋ ಎಲ್ಲ ಕಡೆ ಆಗೋಗಿದೆ. ಜನರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಮಾಡಿರುವಂಥದ್ದು. ಬಟ್ ಆದರೆ ಜನರು ಮೆಟ್ರೋಗೆ ಹೋಗಬೇಕಾ ಬೇಡವಾ ಅಂತ ಹೇಳಿಬಿಟ್ಟು 100 ಬಾರಿ ಯೋಚಿಸುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದೆ ಬಿಎಂಆರ್ಸಿಎಲ್ ಇವಾಗ. ಸೊ ಈ 1 ವರ್ಷದ ಹಿಂದೆ ತಾನೇ ದರವನ್ನು ಏರಿಕೆ ಮಾಡಿ ಮತ್ತೆ ಇದೀಗ 5% ದರ ಏರಿಕೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಮೆಟ್ರೋ 71.5ಕ್ಕೆ ದರ ಇಳಿಕೆ ಮಾಡಿತ್ತು. ಜನರ ಆಕ್ರೋಶಕ್ಕೆ ಮಣಿದು ಕಳೆದ ವರ್ಷ ಇದೀಗ ಮತ್ತೆ 5% ಏರಿಕೆಯನ್ನು ಮಾಡಿರುವಂಥದ್ದು. ಸೊ ಪಬ್ಲಿಕ್ ರಿಯಾಕ್ಷನ್ಸ್ ಏನಿದೆ, ಯಾಕಾಗಿ ಈ ರೀತಿ? ಮೆಟ್ರೋದಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಹೆಚ್ಚಿದೆ. ಗ್ರೀನ್ ಲೈನ್, ಯೆಲ್ಲೋ ಲೈನ್, ಪರ್ಪಲ್ ಲೈನ್ ಅಂತ ಮೆಟ್ರೋಗಳನ್ನು ಎಲ್ಲ ಕಡೆ ಬಿಟ್ಟರೂ ಕೂಡ ಮತ್ತೆ 4 ಮಿನಿಟ್ಸ್ 8 ಮಿನಿಟ್ಸಿಗೆ ಒಂದು ಮೆಟ್ರೋ ಇದ್ರೂ ಕೂಡ ಸಾಕಷ್ಟು ಕ್ರೌಡ್ ಇರುತ್ತೆ. ಸೊ ಅದೇ ಒಂದು ರೀಸನ್ ಆಯ್ತಾ ದರ ಏರಿಕೆಗೆ ಅಂತ? ಯಾಕೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ, ಪಬ್ಲಿಕ್ ರಿಯಾಕ್ಷನ್ಸ್ ಏನಾದ್ರೂ ಇದೆಯಾ ಇದಕ್ಕೆ? ಎಸ್, ಏನು ಅಂತಂದ್ರೆ ಬೆಂಗಳೂರಿನ ಟ್ರಾಫಿಕ್ ಅನ್ನ ಕಡಿವಾಣ ಹಾಕೋದಕ್ಕೆ ಬಂದಿರುವಂತದ್ದು ಅಂತಂದ್ರೆ ಅದು ನಮ್ಮ ಮೆಟ್ರೋ. ಸದ್ಯಕ್ಕೆ ನಮ್ಮ ಮೆಟ್ರೋ ಜನರ ಮೇಲೆ ಸಾಕಷ್ಟು ಹೊರೆಯನ್ನ ಹೇರ್ತಾ ಇರುವಂತದ್ದು. ಇದೇನೋ ಇವತ್ತೇ ಈ ಬಾರಿ ಮಾತ್ರ ಅಲ್ಲ, ಕಳೆದ ಬಾರಿಯೂ ಸಹ ಇದೇ ರೀತಿಯಾಗಿ ದರವನ್ನ ಏರಿಕೆ ಮಾಡಿದ್ರು. ಅದರಿಂದ ಸಾಕಷ್ಟು ಜನರು ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡ್ರು. ಜೊತೆಗೆ ಸಾಕಷ್ಟು ಜನರು ಇದ್ರ ವಿರುದ್ಧವಾಗಿಯೂ ಸಹ ನಿಂತ್ರು. ಸೊ ಆಗ ಬಿಎಂಆರ್ಸಿಎಲ್ಗೂ ಮತ್ತೆ ಸರ್ಕಾರಕ್ಕೂ ಪ್ರಶ್ನೆ ಮಾಡಿದಾಗ ಸರ್ಕಾರ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಏರಿಕೆ ಮಾಡ್ತು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಏರಿಕೆ ಮಾಡ್ತು. ಒಪ್ಪದೇ ಇದ್ದಾಗ ಯಥಾ ಪ್ರಕಾರವಾಗಿ ಜನರು ಸಹ ಅದಕ್ಕೆ ಹೊಂದಿಕೊಂಡು ಬೆಲೆ ಏರಿಕೆ ಮಧ್ಯದಲ್ಲಿಯೇ ದಿನನಿತ್ಯ ಮೆಟ್ರೋದಲ್ಲಿ ಓಡಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಮತ್ತೆ 2026 ಫೆಬ್ರವರಿ 9ರಿಂದ ಮತ್ತೆ ದರವನ್ನ ಏರಿಕೆ ಮಾಡಿರುವಂತದ್ದು. ಅಧಿಕೃತವಾಗಿ ಈಗ ಬಿಎಂಆರ್ಸಿಎಲ್ ಸಹ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿರುವಂತಹದ್ದು. ಇದೇ ತಿಂಗಳು 9ನೇ ತಾರೀಕಿನಿಂದ ದರವನ್ನ ಹೆಚ್ಚಳ ಮಾಡ್ತಾರೆ. ಆದ್ರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ 1ರಿಂದ 5 ರೂಪಾಯಿವರೆಗೂ ಮಾತ್ರ ಅವರಿಗೆ ಹೆಚ್ಚಾಗುತ್ತೆ. ಅಂದ್ರೆ 5% ಇರೋದ್ರಿಂದಾಗಿ ಅಷ್ಟೊಂದು ಹೊರೆ ಆಗಲ್ಲ. 1ರಿಂದ 5 ರೂಪಾಯಿ ಒಳಗಡೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರು ಈಗ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಜನರು ಹೇಳುವುದೇನು ಅಂತಂದ್ರೆ, ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಅವ್ರು ಏರಿಕೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಸಾರ್ವಜನಿಕರಿಗೆ ಮೆಟ್ರೋನೇ ತುಂಬಾ ಸುಲಭವಾಗಿ ಓಡಾಡೋದಕ್ಕೆ ಹೇಗಿದ್ರು ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಬಿಎಂಆರ್ಸಿಎಲ್ ಪ್ಲಾನ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ, ಅಂದ್ರೆ ಪರನೂ ಇದೆ, ವಿರೋಧನೂ ಇದೆ. 1 ರೂಪಾಯಿ ಸಹ ನಮಗೆ ಸಮಸ್ಯೆ ಆಗುತ್ತೆ. ಯಾಕಂತಂದ್ರೆ ಒಂದು ದಿನಕ್ಕೆ ಒಂದು ಸ್ಟಾಪ್ಗೆ 1 ರೂಪಾಯಿ ಹೆಚ್ಚಳ ಅಂತಂದ್ರೆ 10 ದಿನಕ್ಕೆ 10 ರೂಪಾಯಿ ಹೆಚ್ಚಳ ಆಗುತ್ತೆ. ಸೊ ಅದು ಸಹ ನಮ್ಗೆ ಹೊರೆ ಆಗುತ್ತೆ ಅಂತ ಅಂದ್ರೆ ಈ ರೀತಿಯಾಗಿಯೂ ಲೆಕ್ಕ ಹಾಕುವಂತ ಜನರಿದ್ದಾರೆ. ಸೊ ಒಟ್ಟಾರೆಯಾಗಿ ಬಿಎಂಆರ್ಸಿಎಲ್ ಏನ್ ಈ ಒಂದು ಕ್ರಮವನ್ನ ಕೈಗೊಂಡಿದೆ, ಪ್ರತಿ ವರ್ಷನೂ ಸಹ ಕನಿಷ್ಠ ಪಕ್ಷ 5% ಆದ್ರೆ ಏರಿಕೆ ಮಾಡ್ಲೇಬೇಕು ಅನ್ನುವಂತ ರೂಲ್ಸ್ ಏನಿದೆ SSC ವರದಿ ಪ್ರಕಾರವಾಗಿ, ಆ ನಿಟ್ಟಿನಲ್ಲಿ ಮಾಡಿರೋದ್ರಿಂದಾಗಿ ಸದ್ಯಕ್ಕೆ 9ನೇ ತಾರೀಕಿನಿಂದ ಇದು ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ಅವತ್ತಿನಿಂದ ಜನರು ಏನು ಹೇಳ್ತಾರೆ ಸದ್ಯಕ್ಕೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿರುವಂತಹದ್ದು. ಸೊ ಇವತ್ತು ಬಿಎಂಆರ್ಸಿಎಲ್ ಇಂದ ಸಭೆಯನ್ನ ಸೇರಿ ಮತ್ತೆ ಇದಕ್ಕೆ ಏನೆಲ್ಲ ಬೇಕು ಪೂರಕವಾಗಿಯೂ ಸಹ ಮಾಹಿತಿಯನ್ನ ತಿಳಿಸುವಂತ ಸಾಧ್ಯತೆ ಇರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮ ಡೀಟೇಲ್ಸ್ಗಾಗಿ.